ಆಲಂಕಾಳದಲ್ಲಿ 18ನೇ ಕೇಂದ್ರದಲ್ಲಿ ಬಂದಂತ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ಲ. ಅಂಗನವಾಡಿ ಟೀಚರ್ ಬ್ಯಾಂಕಿಗೆ ಹೋಗಿ ಉಡಾ ಪುತ್ರಗಳನ್ನು ಕೊಡ್ತಾ ಇದ್ದಾರೆ, ಅಧಿಕಾರಿಗಳೇ ಕೊಡಕತ್ತಾರ ಅಂದಾಗ ಬೇರೆದವ್ರಿಗೆ ಹೆಂಗ್ ಕೊಡ್ತಿರ್ಬೇಕು? ಇದೆಲ್ಲ ಹೋದ ತಿಂಗಳ ಬಂದವ್ರಿ. ಜೂನ್ ಜುಲೈ ಅಕ್ಟೋಬರ್ ತನಕ ಐತ್ರಿ. ಈ ಆ ತಿಂಗಳ ಬಳಸ್ಬೇಕು. ಆರನೇ ತಿಂಗಳದ ಐತಲ್ರಿ, 7-8ನೇ ತಿಂಗಳದಲ್ಲಿ ಇಂಥವೆಲ್ಲ ಮಟ್ಟಿ ಇಡ್ತಾರೆ. ಮಕ್ಕಳಿಗೆ ಹೋಗ್ಬಿಡ್ತಾವ್ರಿ ಪಾಪ. ಮತ್ತೆ ಕೊಡ್ಬೇಕಲ್ಲ ಮತ್ತೆ ಮಕ್ಕಳಿಗೆ. ಏನ್ ನಡೆಸ್ತೆ ಅಲ್ಲ ಚೆಕಿಂಗ್ ತಿಂಗಳಿಗೊಮ್ಮೆ ಬರೋದ ಮೊಟ್ಟೆ. ತಿಂಗಳಿಗೊಮ್ಮೆ 6 ವರ್ಷದ ಮಕ್ಕಳಿಗೆ ಕೇಂದ್ರದಲ್ಲಿ ತಿಂತಾವ. ಮರಿ ಇರ್ತಾವ್ರಿ ಆ ತರ ತಿಂಗಳಿಗೊಮ್ಮೆ ಮರಿ ಬಿಡ್ತಾವ. ಆಯ್ತಾ, ಅಷ್ಟೇನ ಅದು ಮತ್ ನಮ್ದೇ ಇದು ಮಾಡ್ತಾರ. ನಮ್ಮ ಯಜಮಾನ್ರಿಗೆ ಕೆಟ್ಟ ಮಾಡಿ ಇಡ್ತಾಳ ಆಕಿ. ಕರೆಕ್ಟ್ ಎಷ್ಟ್ ಜನ 1-5 ಜನ ಹುಡುಗರು ಇರ್ತಾರ ಅಷ್ಟೇ. ಏನ್ ಹೆಚ್ಚಿಗೆ ಏನಿರ್ತಾವ ಮಾಲ ಪಾಲ ಸರಿಯಾಗಿ ಯಾರಿಗೆ ಹೆಂಗ್ ಕೊಡ್ತಾಳ ಆಕಿ? ಕೊಡೋದಿಲ್ಲನ್ರಿ? ಕೊಡಲ್ರಿ. ನಮ್ಮ ಮನೆಗೆ ಹುಡುಗರಿಗೆ 2 ಟ್ರೈ ತತ್ತಿ ಕೊಡ್ಬೇಕು, ಬಂದೇ ಇಲ್ಲ ಬಂದಲ್ಲ ಕ್ಯಾನ್ಸಲ್ ಮಾಡ್ದವ್. ಒಳ್ಳೆ 2 ಸಲ ಕಳ್ಸಾಳ ನಮ್ಮ ಮನೆಗೆ. ಯಾವಾಗ್ಲಿದ್ದಾರೆ? ಎಷ್ಟ್ ತಿಂಗಳಾಯ್ತು ಕೇಳಾತ್ನಿ? ಯಾಕೆ 1 ತಿಂಗಳು ಒಳಗೆ 20 ತತ್ತಿ ಕೊಟ್ಟಾಕ ಒಳ್ಳೆ ನಮ್ಮ ಹುಡುಗರಿಗೆ ಇನ್ಕವ್ರಿಗೆ ತತ್ತಿನೇ ಇಲ್ರಿ. ನಮ್ಮ ಮನೆಗೆ 2 ಹುಡುಗರು ಅದ. ಕೊಟ್ಟ ತತ್ತಿ ಕೊಟ್ಟ ಇದನ್ನೇ ಇಲ್ಲ. ಹೆಂಗ ಇದನ್ನೇ ಇಲ್ಲ, ಕೇಳೋರು ಯಾರು ಇದನ್ನೇ ಇಲ್ರಿ. ಕೇಳೋದೇನಂತ ನಿಮ್ಮ ಮನೆ ಹುಡುಗರು ಕೇಳ್ತಾರೆ. ಯಾರು ಕೇಳ್ತಾರ? ನಿಮ್ ಹುಡುಗರು ಮೊಮ್ಮಕ್ಕಳದಾರಿ ನಮ್ಮ ಕೇಳಿದ್ರಿ? ನೋಡ್ರಿ ಕೇಳೋಣ. ಅವ ಮಾಡಿ ಇದು ಮಾಡಿ ಏನ್ ಮಾಡ್ದ ನಮ್ಮ ಅಕ್ಕನ ಮುಂದೆ ಕೇಳ್ತಾಳ. ಏನ್ ಮಾಡ್ದ ಮಾಡಿ ನನಗ ಕೇಳ್ತಾಳ್ರಿ ಆಕಿ. ಭಯ ಇಲ್ರಿ ಆಕಿ. ನೌಕರಿ ಆಕಿ ಯಾವಾಗ ಬೇಕಾದ ಬಂದ್ ಮಾಡಿ ಹೋಗ್ತಾಳ. ಭಯನೇ ಇಲ್ಲ. ಹಿಂಗಾಗಿ ಇಲ್ಲಿ ಇದು ಇಲ್ಲ ಯಾರಿಗೇನು ಸರಿಯಾಗಿ ಬರ್ತಾಳ್ರಿ. ಒಂದ್ 2 ಹುಡುಗರು ಇರ್ತಾವ, ಇದು ಬರ್ತಾವ ಹೋಗ್ಬಿಡ್ತಾರ್ರಿ ಅಷ್ಟೇ. ಒಂದ್ ಸರಿಯಾಗಿ ಮಾಲ ಯಾರಿಗೆ ಹೆಂಗ್ ಕೊಡ್ತಾಳ್ರಿ? ಬೇಕಂದವ್ರಿಗೆ ಕೊಡ್ತಾಳ, ಒಂದ್ 8 ಹುಡುಗರು ಇರ್ತಾರೆ ಅಷ್ಟೇ. ಬಂದ್ ನೋಡ್ರಿ ಬೇಕಾರೆ ನೀವು ಯಾರು ಬೇಕಾದ್ರ ಅವ್ರು ಬಂದ್ ಕೂತಾರ್ರಿ. ನೋಡ್ರಿ ನೀವು ಹುಡುಗರು ಕೇಳ್ರಿ, ಅಲ್ಲಿ ಆಯ್ ಕೆಲ್ಸ ರೀ ಅಲ್ಲಿ ಅದಾರ, ಅಲ್ಲಿ ಕೇಳ್ರಿ. ಅವ್ರಿಗೆ ಎಷ್ಟು ಹುಡುಗರು ಇರ್ತಾವ? ಒಂದ್ ಪರಿಶೀಲನೆ ಮಾಡಿದ್ರಿ, ಇಲ್ಲಿ ಸಾಕಷ್ಟು ಆವೃತ್ತಿ ಏನ್ ಹೇಳ್ತೀರಿ ಸರ್? ಈಗ ನೀವುಗಳನ್ನು ತೋರಿಸಿದ್ರಲ್ಲ, ಅದನ್ನ ನಾನು ಗಮನಿಸಿದ್ದೀನಿ. ಮತ್ತು ಅವ್ರ ಮೇಲೆ ಏನಿದೆ ನಾನು ಮೇಲ್ವಿಚಾರಣೆಗೆ ಸಂಬಂಧಪಟ್ಟ ಮೇಲ್ವಿಚಾರಣೆ ಎಲ್ಲ ದಾಖಲೆಯನ್ನು ಪರಿಶೀಲಿಸಿ ಮತ್ತೆ ಅದ್ರ ವರದಿ ಕೂಡ ತಿಳಿದೀನಿ. ಅದು ತಪ್ಪ ಅವ್ರಿಗೆ ಸಿಕ್ಬಿಟ್ಟು ಅದಕ್ಕೆ ಏನು ಕ್ರಮ ನಾನು ತಗೊಳ್ತೀನಿ. ಸಿಕ್ಕಲ್ಲ ಅದನ್ನ ಎಷ್ಟು ಇದು ಪೇಮೆಂಟ್ ಇದೆ ಅವರಿಂದ ಪೇಮೆಂಟ್ ಮಾಡಿಸ್ತೀನಿ. ಅದು ಬಿಡಲ್ಲ. ಕೆಲಸ ಆಗುತ್ತಲ್ಲ ಸರ್? ಇಲ್ಲ, ಈಗ ಮೊಟ್ಟೆ ಬಗ್ಗೆ ಹೇಳಿದ್ದೀನಿ, ನಾನು ಕಾಂಟ್ರಾಕ್ಟರ್ ಮಾತಾಡಿದ್ದೀನಿ. ಅದೇನು ಗಾತ್ರನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ. ನಾವು ಇಲ್ಲಿ ಏನಿದೆ ನಮ್ಮ ಈ ಇಲಾಖೆಯಿಂದ ಅವ್ರದ್ದು ಟೆಂಡರ್ ಏನಾಗಿದೆ ₹5.45 ಆಗಿದೆ. ಈಗ ನಾನು ಗಮನಕ್ಕೆ ಬಂದಿದೆ. ಈಗ ಮತ್ತೆ ಅವ್ರ ಟೆಂಡರ್ ಮೇ ಬಿ ಚೇಂಜ್ ಆಗೋದು ಚಾನ್ಸಸ್ ಇದೆ. ಅದ್ರ ಬಗ್ಗೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದು ಚೇಂಜ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಸರ್ ಜಗರಿಸಬಹುದು ಸರ್ ಎಲ್ಲ ಪರಿಸ್ಥಿತಿ. ಈಗ ಅವ್ರು ವರದಿ ಕೊಡ್ಲಿ, ವರದಿ ಕೊಟ್ಟ ಬಳಕೆ ಏನಿದೆ ಅದನ್ನ ನಾನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಕಣ್ ಮುಂದೆನೇ ಇದೆ ಅಲ್ಲ. ಈಗ ನಿಮ್ ಕಣ್ ಮುಂದೆನೇ ಕೂಲಂಕಷವಾಗಿ ಚೆಕ್ ಮಾಡಿದ್ರಲ್ಲ, ಪರಿಶೀಲನೆ ಮಾಡಿ ಅದು ಏನು ಯಾವ್ಯಾವ ಐಟಮ್ ಎಷ್ಟೆಷ್ಟು ಏನಾಗಿ ಹಾಳಾಗಿದೆ ಅದ್ರ ಬಗ್ಗೆ ಯಾವ ವರದಿ ಕೊಡ್ತಾರೆ ನನಗೆ ಅವರು. ಈಗ ಏನಂತಾರಲ್ಲ, ಸಾಂಬಾರ್ ಇಷ್ಟ ಆಗಿದೆ, ಎಕ್ಸ್ಪೈರ್ ಆಗಿಲ್ಲ ಅಂತಂದ್ರು ಮೇಡಮ್ ಅವರು. ನಿಮ್ ಮುಂದೆ ಸಿಗ್ತು, ನಿಮ್ ಮುಂದೆ ಅವ್ರು ಮೇಡಮ್ ಅವರು ಸೆಕ್ಷನ್ ಆಫೀಸರ್ ಏನು ಅದರಲ್ಲ ಸೂಪರ್ವೈಸರ್ ಅವರು
ಎಕ್ಸ್ಪೈರಿ ಡೇಟ್ ಆಗಿಲ್ಲ ಇಲ್ಲ ಅವರು ಹಾಲಿನ ಪುಡಿ ಬರೀ ಆಗಿಲ್ಲ ಕತ್ತಿ ಮಾತ್ರ ಅಂದ್ರು ನಿಮ್ಗೆ ಹಾಲಿನ ನಾವು ಬಂದು ತೋರಿಸಿದಾಗ ಅವಾಗ ಹೇಳಿದ್ರು ಇಲ್ಲ ಈಗ ಏನಿದೆ ನೀವು ಎಷ್ಟು ಹೇಳಿದ್ರಲ್ಲ ಮಸಾಲಾ ಆ, ಪ್ಯಾಕೆಟ್ ಈ ವರದಿ ಎಷ್ಟು ಸತ್ಯಾಸತ್ಯತೆ ಇಲ್ಲ ಮಸಾಲ ಎಷ್ಟು ಕೆಟ್ಟಿದೆ ಏನೇನಿದೆ ಅವರೆಲ್ಲ ಪ್ಯಾಕೆಟ್ ನಾನು ಕೊಡ್ತಾರೆ ಕೊಟ್ಟ ಬಳಕೆ ಅದನ್ನ ಏನಿದೆ ಇದು ಮಾಡುವ ಸರ್ ನೀವು ಇದ್ರ ಮಾತ್ರ ನಿಮ್ ಮುಂದೆ ನಿಮ್ ಕಣ್ ಮುಂದೆ ತಪ್ಪಿಸಿ ಎಕ್ಸ್ಪೈರ್ ಡೇಟ್ ಆಗಿಲ್ಲ ಅಂತಂದ್ರು ಆದ್ರೆ ನೀವು ನಿಮ್ಗೆ ಒಂದೇ ಅಂಗನವಾಡಿ ಇರಲ್ಲ ತಾಲೂಕಿನಾದ್ಯಂತ ಅಡ್ಡಾಡ್ತಿರ್ತೀರ ನನಗೆ ಎಷ್ಟು ಜವಾಬ್ದಾರಿ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಕೊಡ್ಲೇಬೇಕು ಪ್ರತಿಯೊಂದು ಅಂಗನವಾಡಿಗೆ ಅವರು ಏನ್ TPD ಪ್ರಕಾರ ಅವ್ರು ಹೋಗ್ಲೇಬೇಕು ಚೆಕ್ ಮಾಡ್ಲೇಬೇಕು ಗಮನಕ್ಕೆ ತರಲೇಬೇಕಾಗುತ್ತೆ ಈಗ ಅವ್ರು ಏನಿದೆ ಅವ್ರಿಗೆ ಗಮನಕ್ಕೆ ಕೊಡ್ತಾರೆ ಅದ್ರ ಬಗ್ಗೆ ಅವ್ರನ್ನ ಶಿಸ್ತು ಕ್ರಮ ತಗೊಳ್ತೀನಿ ಅದೇನು ಹೇಳ್ತಾರೆ ಸರ್ಕಾರ ನಿಯಮದ ಪ್ರಕಾರ ತಗೋತೀನಿ ಹೇಳ್ತೀರಿ ಸರ್ ಅದೇ ಸೂಪರ್ವೈಸರ್ ಈಗ ನಿನ್ನೆ ನನಗೆ ಪತ್ರಿಕೆದಲ್ಲಿ ಬಂತು ಬೆಳಿಗ್ಗೆ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ ಅದ್ರ ಕ್ರಮ ತಗೋತೀನಿ ಯಾರಿಗಾಗುತ್ತೆ ಸೂಪರ್ವೈಸರ್ ಮೇಲೆ ಅಂದ್ರೆ ಸೂಪರ್ವೈಸರ್ ಕ್ರಮ ತಗೋತೀವಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಸಹಾಯಕ ಮೇಲೆ ತಗೋತೀವಿ ಅದ್ರ ರಿಪೋರ್ಟ್ ಮಾಡಿಕೊಡ್ತಾರೆ ಅದ್ರ ಬಗ್ಗೆ ಮಾಡೇ ಮಾಡ್ತೀವಿ ಏನ್ ತಲೆ ಸರ್ ಈಗ ಏನಾಗಿದೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಮಧ್ಯದಲ್ಲಿ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಈ ತರ ಆಗುತ್ತೆ ಯಾಕಂದ್ರೆ ಯಾವುದೇ ಅಂಗನವಾಡಿಯಲ್ಲಿ ಆ ತರ ಬರಲ್ಲ ಅದ್ರಲ್ಲಿ ಏನ್ ಮಾಡ್ತಾರೆ ಅತ್ಯಂತ ಸ್ವಚ್ಛತರ ಮೀನಮೇಷ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಅದನ್ನ ನಾನು ಗಮನಿಸಿ ಸೂಕ್ತ ಕ್ರಮ ತಗೋತೀನಿ ಅಲ್ಲ ಯಾವ ನೋಡಿದ್ರೆ ನಾನು ಗಮನಕ್ಕೆ ತರ್ತೀನಿ ಯಾಕಂದ್ರೆ ಈಗ ಸಾರ್ವಜನಿಕರು ಈಗೆಲ್ಲ ನೀವು ಹೇಳ್ತಾ ಇದ್ರಿ ಈ ತರ ಅವ್ರಿಗೆ ಬೇರೆ ಕಡೆ ಜಾಗ ಇದ್ರೆ ಬೇರೆ ಕಡೆ ಹಾಕ್ಸೋವ ಇಲ್ಲಾಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅದ್ರ ಮೇಲೆ ಏನ್ ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ಳೋದು ಸರ್ ಇಲ್ಲ ನೋಟಿಸ್ ಫಸ್ಟ್ ಕೊಡ್ಬೇಕಾಗುತ್ತೆ ಅವ್ರಿಗೆ ಅವ್ರು ಏನ್ ಸಮಂಜಸ ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೋತೀವಿ ಈಗ ಅವ್ರು ನೋಟಿಸ್ ಫಸ್ಟ್ ಜಾರಿ ಮಾಡ್ಬೇಕು ನಾನೀಗ ವಿಸಿಟ್ ಮಾಡಿದ್ನಲ್ಲ ಈಗ ನೋಟಿಸ್ ಇಶ್ಯೂ ಮಾಡ್ತೀನಿ ಅವ್ರಿಗೆ ನೋಟಿಸ್ ಅವ್ರು ಏನ್ ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೋತೀನಿ ಇದು ನಿಮ್ಮ ಅವ್ರ ಟೆಂಡರ್